ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಹೆಚ್ಚುತ್ತಿರುವ ಕಾಫಿ ಬೆಳೆ ಧಾರಣೆ, ಕಾಫಿ ಕಣದತ್ತ ಕಳ್ಳರ ಕಣ್ಣು. ಅರಹಳ್ಳಿ ಭಾಗದಲ್ಲಿ ಲಕ್ಷಾಂತರ ಮೌಲ್ಯದ ಕಾಫಿ ಕಳವು, ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಬೆಳೆಗಾರರು. ಹಾಸನದಲ್ಲಿ ಫೆಬ್ರವರಿ 8ರಂದು ಪತ್ರಕರ್ತರ ಕುಟುಂಬಗಳಿಗೆ ಉಚಿತ ಮೆಗಾ ಆರೋಗ್ಯ ಶಿಬಿರ, 100ಕ್ಕೂ ಹೆಚ್ಚು ವೈದ್ಯರಿಂದ ಆರೋಗ್ಯ ತಪಾಸಣೆ. ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ಮನವಿ. ಹಲವು ವರ್ಷಗಳಿಂದ ಸಂತೆ ವ್ಯಾಪಾರಕ್ಕೆ ತೊಂದರೆ, ಸಮತಟ್ಟು ಮಾಡಿಸಿ ಜಾಗಕ್ಕೆ ಕಾಯಕಲ್ಪ ನೀಡಿದ ಬೇಲೂರು ಪುರಸಭೆ. ವ್ಯಾಪಾರಿಗಳಿಗೆ ತಮ್ಮ ವಹಿವಾಟು ಮಾಡಲು ಅನುವು ಮಾಡಿಕೊಟ್ಟ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್. ಇದೇ ಮೊದಲ ಬಾರಿಗೆ ಕಾಫಿ ಧಾರಣೆಯಲ್ಲಿ ತುಸು ಸುಧಾರಣೆ ಕಂಡಿದ್ದು ಬಹುತೇಕ ಬೆಳೆಗಾರರ ಮುಖದಲ್ಲಿ ಸಂತಸದ ವಾತಾವರಣ ಸೃಷ್ಟಿಯಾಗಿದೆ. ಆದರೆ ಕಳ್ಳತನ ಕಣ್ಣು ಕೃಷಿಕರ ಜಮೀನು ಹಾಗೂ ಕಣದತ್ತ ಬಿದ್ದಿದ್ದು ಲಕ್ಷಾಂತರ ಮೌಲ್ಯದ ಕಾಫಿ ಕಳೆದುಕೊಂಡವರು ಇದೀಗ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಮೂಲಕ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ನೀಡಿರುವ ಘಟನೆ ಬೇಲೂರು ತಾಲೂಕಿನಲ್ಲಿ ವರದಿಯಾಗಿದೆ. ಬೇಲೂರು ತಾಲೂಕಿನ ಅರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾರ್ವೆ, ಕಡೆಗಜ್ಜೆ, ಹಿರೇಗಜ್ಜೆ, ಅನುಘಟ್ಟ, ಲಕ್ಷ್ಮೀಪುರ ಗ್ರಾಮದಲ್ಲಿರುವ ರಾಮಜಿರಾವ್, ಎಬಿ ಮೋಹನ್, ದೊರೆ, ಬಸವರಾಜ್, ಅನ್ಸಾರ್ ಮತ್ತು ದರ್ಶನ್ ಇವರುಗಳ ಕ್ರಮವಾಗಿ ಅಂದಾಜು ಸರಿಸುಮಾರು 150, 50, 100, 500, 100 ಹಾಗೂ 100 ಕೆಜಿಗಳಷ್ಟು ಒಟ್ಟಾರೆಯಾಗಿ ಸರಾಸರಿ 2 ಲಕ್ಷಕ್ಕಿಂತ ಅಧಿಕ ಮೌಲ್ಯದ ಕಾಫಿಯನ್ನ ಮನೆ ಮುಂಭಾಗದ ಕಣದಿಂದ ಕಳವು ಆಗಿದ್ದು ಒಂದೆಡೆಯಾದ್ರೆ, ಇನ್ನು ಹಲವೆಡೆ ಕಾಫಿ ತೋಟದಲ್ಲಿ ಗಿಡಗಳಿಂದ ಹಸಿ ಕಾಫಿಯನ್ನ ಸಹ ಕೊಯ್ಯುವ ಮೂಲಕ ದುಷ್ಕೃತ್ಯ ಎಸಗಿದ್ದು ಬೆಳೆಗಾರರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ. ಸುತ್ತಮುತ್ತಲಿನಲ್ಲಿ ದಿನದಿಂದ ದಿನಕ್ಕೆ ಕಳವು ಪ್ರಕರಣಗಳು ಹೆಚ್ಚಾದಂತೆ ಎಚ್ಚೆತ್ತ ಬೆಳೆಗಾರರು ಅರಹಳ್ಳಿ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದವರ ಮೂಲಕ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ನೀಡಿ ಈ ಬಗ್ಗೆ ಸೂಕ್ತ ಕ್ರಮ ವಹಿಸುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಪಿ ಬಸವರಾಜ್ ಮಾತನಾಡಿ, ನಮ್ಮ ಅರಹಳ್ಳಿ ವ್ಯಾಪ್ತಿಯ ಕೆಲವೆಡೆ ತಮ್ಮ ಮನೆಯ ಮುಂಭಾಗ ಒಣಗಿಸಲು ರಾಶಿ ಹಾಕಿರುವಂತಹ ಕಾಫಿ ಕಳ್ಳತನವಾಗಿದ್ದು ಖದೀಮರು ಕದಿಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನೊಂದೆಡೆ ಮನೆಯೊಳಗಿನಿಂದ ರೈತರು ಪ್ರತ್ಯಕ್ಷವಾಗಿ ನೋಡಿರುವುದು ಸಹ ಹೌದು. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಈ ಬಗ್ಗೆ ಸೂಕ್ತ ರೀತಿಯಲ್ಲಿ ಪರಿಶೀಲಿಸಿ ಕಳೆದು ಹೋಗಿರುವ ಕಾಫಿಯನ್ನ ರೈತರಿಗೆ ಹಿಂತಿರುಗಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬೆಳೆಗಾರರಿಗೆ ನ್ಯಾಯ ಒದಗಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಈ ವೇಳೆ ಕಾಫಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಶಾರಿಫ್ ಫರ್ಹಾನ್, ಕಾರ್ಯದರ್ಶಿ ಕೆಬಿ ಪುಟ್ಟರಾಜು, ಯುಪಿ ಮಲ್ಲೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಮಾಡ್ತಾಯಿದ್ದೇವೆ. ಏನಿಲ್ಲಿ ಮಲ್ಸವರ ಆಗಿರ್ಬೋದು, ಗಂಜೆ ಆಗಿರ್ಬೋದು, ಮತ್ತು ಈ ನಾರ್ವೆ ಆಗಿರ್ಬೋದು, ಮತ್ತು ಹರೇಲಿ ಆಗಿರ್ಬೋದು, ಇನ್ನೂ ಸುತ್ತಮುತ್ತ ಹಲವಾರು ಕಾಫಿ ಕಳ್ಳತನ ಆಗ್ತಿದೆ. ಹಾಗೆಯೇ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ವಿ. ಅವರು ಪೊಲೀಸರು ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ. ಹಾಗೆಯೇ ಮೊನ್ನೆ ನಾರ್ವೆಯಲ್ಲಿ ಕಳ್ಳತನ ಆದಂಥ ಸಮಯದಲ್ಲಿ ಫೋನ್ ಮಾಡಿ ಮುಂಚೆ ಬಂದಿದ್ದಾರೆ. ಅವರಿಗೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಫೆಬ್ರವರಿ 8ರಂದು ನಗರದ ಗಾಂಧಿ ಭವನ ಹಾಗೂ ಯೂತ್ ಹಾಸ್ಟೆಲ್ನಲ್ಲಿ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯ ಪತ್ರಕರ್ತರು ತಮ್ಮ ಕುಟುಂಬ ವರ್ಗದವರೊಂದಿಗೆ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದರು. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 8 ಶನಿವಾರದಂದು ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆಸ್ಪತ್ರೆ ಸಹಯೋಗದಲ್ಲಿ ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಹಾಗೂ ಜಿಲ್ಲೆಯ ಎಲ್ಲಾ ಪತ್ರಿಕಾ ವಿತರಕರು ಮತ್ತು ಅವರ ಕುಟುಂಬಗಳಿಗೆ ಬೃಹತ್ ಆರೋಗ್ಯ ಶಿಬಿರವನ್ನು ಅಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5ರವರೆಗೆ ಆಯೋಜಿಸಲಾಗಿದೆ. ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದೊಂದಿಗೆ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಸಹಕಾರದಲ್ಲಿ ಶಿಬಿರ ನಡೆಯುತ್ತಿದ್ದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಶಿಬಿರದ ಆಯೋಜಕರಾಗಿದ್ದಾರೆ ಎಂದು ತಿಳಿಸಿದರು. ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆ, ಬೆಂಗಳೂರಿನ ಕಿಮ್ಸ್, ನಿಮಾನ್ಸ್, ಕ್ವಿತ್ವಾಯಿ, ಮಂಗಳೂರಿನ ಏನಿಪೋಯ ಹಾಗೂ ಹಾಸನದ ಪ್ರಶಸ್ತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಸಹಕಾರ ದೊರೆಯಲಿದೆ ಎಂದರು. ಶಿಬಿರದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆಗಳನ್ನು ನಡೆಸಲಾಗುತ್ತಿದ್ದು ಸುಮಾರು 100ಕ್ಕೂ ಹೆಚ್ಚು ವೈದ್ಯರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಲಿದ್ದಾರೆ. ಶಿಬಿರದಲ್ಲಿ ಹೃದಯ, ನರರೋಗ, ಮೂತ್ರಪಿಂಡ, ಮಧುಮೇಹ, ಪಿತ್ತಜನಕಾಂಗ, ಕ್ಯಾನ್ಸರ್ ತಪಾಸಣೆ, ಶಸ್ತ್ರಚಿಕಿತ್ಸೆ, ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞರು, ಕೀಲು ಮೂಳೆ ತಜ್ಞರು, ದಂತ, ಕಿವಿ, ಮೂಗು, ಗಂಟಲು, ಕಣ್ಣಿನ ತಜ್ಞರು, ಮಕ್ಕಳ ತಜ್ಞರು, ಚರ್ಮರೋಗ, ಮಾನಸಿಕ ರೋಗ ತಜ್ಞರು ಭಾಗವಹಿಸುವರು ಎಂದರು. ಸ್ತ್ರೀಯರಿಗೆ ಬಿಳುಸೆರಗು, ಬಂಚಿತನ, ಗರ್ಭಕೋಶದ ತೊಂದರೆ ಇನ್ನಿತರ ಸ್ತ್ರೀರೋಗಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ಒದಗಿಸಲಾಗುತ್ತಿದ್ದು ಉಚಿತವಾಗಿ ಇಸಿಜಿ, ರಕ್ತ ಪರೀಕ್ಷೆ, ಎಕೋ ಸೇರಿದಂತೆ ಇತರೆ ಚಿಕಿತ್ಸೆ ಹಾಗೂ ಔಷಧಿ ಉಚಿತವಾಗಿ ನೀಡಲಾಗುವುದು. ತಪಾಸಣೆ ಬಳಿಕ ಮುಂದಿನ ಚಿಕಿತ್ಸೆಗೆ ವೈದ್ಯಕೀಯ ಸೌಲಭ್ಯ ಸಿಗಲಿದೆ. ರೋಗಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಮಸೂರ ಅಳವಡಿಕೆ ವ್ಯವಸ್ಥೆ ಇದ್ದು ಉಚಿತ ಶಿಬಿರದ ಸದುಪಯೋಗ ಪಡೆದುಕೊಳ್ಳಲು ಕೋರಿದರು.
ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಸಿ ಶಶಿಧರ್, ಉಪಾಧ್ಯಕ್ಷ ಕೆಎಂ ಹರೀಶ್, ಖಜಾಂಚಿ ಕುಮಾರ್, ಕಾರ್ಯದರ್ಶಿ ಪಿಎ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಇದೇ ಪ್ರಥಮ ಬಾರಿಗೆ ಒಂದು ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ, ಹಾಗೆ ಪತ್ರಿಕಾ ವಿತರಕರು ಮತ್ತು ಅವರ ಕುಟುಂಬದವರಿಗೆ, ಮತ್ತು ಎಲ್ಲ ಮಾಧ್ಯಮದವರ ಕುಟುಂಬದವರಿಗೆ ಹಾಗೂ ಮಾಧ್ಯಮದವರಿಗೆ ಎಲ್ಲರಿಗೂ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಬೇಕು ಅಂತ ಹೇಳಿ ಕಳೆದ 4-5 ತಿಂಗಳಿಂದ ಏನೋ ಒಂದು ಪ್ರಯತ್ನ ಸಾಗಿತ್ತು. ಆ ಪ್ರಯತ್ನ ಈಗ ಯಶಸ್ವಿಯಾಗಿ ಈ ಅಂತಿಮ ಘಟ್ಟಕ್ಕೆ ಬಂದಿದ್ದಿದೆ. ಇದೇ ಫೆಬ್ರವರಿ 8 ಅಂದರೆ ನಾಳೆ ಎಲ್ಲ ನಾಡಿದ್ದು ಶನಿವಾರ ನಗರದ ಗಾಂಧಿ ಭವನದಲ್ಲಿ ಮತ್ತು ಯೂತ್ ಹಾಸ್ಟೆಲ್ ಆವರಣದಲ್ಲಿ ಹಾಸನದ ಪತ್ರಕರ್ತರ ಸಂಘದಿಂದ ಆಯೋಜಿಸಲಾಗಿರುವಂಥ ಮೆಗಾ ಆರೋಗ್ಯ ಶಿಬಿರ ನಡೀತಾ ಇದೆ. ಈ ಮೆಗಾ ಆರೋಗ್ಯ ಶಿಬಿರದ ಪ್ರಮುಖ ನಮಗೆ ತುಂಬ ನೇರವಾಗಿ ಸಪೋರ್ಟ್ ಮಾಡಿರ್ತಕ್ಕಂಥವರು ಆದಿಚುಂಚನಗಿರಿ ಆಸ್ಪತ್ರೆ, BGS ಆಸ್ಪತ್ರೆಯವರು, ಅವ್ರ ಜೊತೆಗೆ ಜಯದೇವ ಹೃದ್ರೋಗ ಆಸ್ಪತ್ರೆ ಮೈಸೂರು, ಕಿಮ್ಸ್ ಆಸ್ಪತ್ರೆ ಬೆಂಗಳೂರು, ಬೇಲೂರು ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ಸಂತೆ ವ್ಯಾಪಾರಕ್ಕೆ ತೊಂದರೆ ಆಗಿದ್ದ ಜಾಗಕ್ಕೆ ಪುರಸಭೆ ಕಾಯಕಲ್ಪ ನೀಡಿದೆ. ವಾರದ ಸಂತೆಯ ಸಮಸ್ಯೆ ಬಗೆಹರಿಸಿ ವ್ಯಾಪಾರಸ್ಥರಿಗೆ ವ್ಯಾಪಾರ ವಹಿವಾಟು ನಡೆಸಲು ತುಂಬಾ ತೊಂದರೆಯಾಗಿದ್ದ ಸಂತೆ ಮೈದಾನದ ಗುಂಡಿಬಿದ್ದ ಜಾಗವನ್ನು ಸಮತಟ್ಟು ಮಾಡಿಸಿ ವ್ಯಾಪಾರಿಗಳಿಗೆ ತಮ್ಮ ವಹಿವಾಟು ಮಾಡಲು ಒಂದೆಡೆ ಸೇರಿಸಿ ಪುರಸಭೆ ಅಧ್ಯಕ್ಷ AR ಅಶೋಕ್ ಅನುವು ಮಾಡಿಸಿಕೊಟ್ಟರು. ಚನ್ನಕೇಶವ ದೇಗುಲದ ಹಿಂಭಾಗದಲ್ಲಿರುವ ಮೂಡಿಗೆರೆ ರಸ್ತೆಯ ಸಂತೆ ಮೈದಾನ ಈ ಹಿಂದೆ ಅವ್ಯವಸ್ಥೆಯ ತಾಣವಾಗಿತ್ತು. ಮಳೆ ಬಂದಾಗ ಕೆಸರು ತುಂಬಿಕೊಂಡು ಸಂತೆ ವ್ಯಾಪಾರಸ್ಥರಿಗೆ ಹಾಗೂ ಗ್ರಾಹಕರಿಗೆ ಓಡಾಡಲು ತುಂಬಾ ಅನಾನುಕೂಲವಾಗಿತ್ತು. ಇನ್ನು ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಧೂಳುಮಯವಾಗಿ ಅನೇಕ ಕಾಯಿಲೆಗಳಿಗೆ ಜನ ತುತ್ತಾಗುತ್ತಿದ್ರು. ಇನ್ನು ಪಕ್ಕದಲ್ಲಿ 5 ಶಾಲೆ ಇದ್ದಿದ್ದರಿಂದ ಸಂತೆ ನಡೆಯುವ ದಿನದಂದು ಶಾಲಾ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದದಲ್ಲದೆ ವಾರದ ಸಂತೆ ದಿನ ವಾಹನ ಸಂಚಾರರಿಗೆ ರಸ್ತೆಯ ಪಕ್ಕದಲ್ಲೇ ಸಂತೆ ವ್ಯಾಪಾರ ಮಾಡುತ್ತಿದ್ದರಿಂದ ಅವರಿಗೂ ಸಂಚಾರ ಮಾಡಲು ಅನಾನುಕೂಲವಾಗುತ್ತಿದ್ದ ಕಾರಣ ಪುರಸಭೆಗೆ ಹಲವು ಬಾರಿ ಇಲ್ಲಿಯ ನಿವಾಸಿಗಳು, ಸಾರ್ವಜನಿಕರು ಪುರಸಭೆಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಪುರಸಭೆಯ ಸ್ಥಳೀಯ ಸದಸ್ಯ ಹಾಗೂ ಅಧ್ಯಕ್ಷ AR ಅಶೋಕ್ ಅವರು ಇಲ್ಲಿಯ ಸಮಸ್ಯೆಗಳನ್ನು ಮನಗಂಡು ಪರಿಸ್ಥಿತಿಯನ್ನು ಅರಿತು ಇಲ್ಲಿರುವ ಅನಾನುಕೂಲತೆಯನ್ನು ಗಮನಿಸಿ ಸಂತೆ ಮೈದಾನದ ಅಭಿವೃದ್ಧಿಗೆ ಗಮನ ಕೊಟ್ಟು ಎಲ್ಲ ಒಂದೇ ಕಡೆ ಸಂತೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ. ಈ ವೇಳೆ ಮಾತನಾಡಿದ ಸ್ಥಳೀಯ ನಿವಾಸಿ ಗಿರೀಶ್, ಪಟ್ಟಣದ ಹಲವು ಕಡೆ ಸಂತೆ ಮೈದಾನ ನಿಗದಿಯಾಗಿದ್ದರೂ ಅಲ್ಲಿ ಅವರಿಗೆ ನಿರ್ದಿಷ್ಟ ಸ್ಥಳ ಇಲ್ಲದೆ ವ್ಯಾಪಾರ ಮಾಡಲು ಕಷ್ಟವಾಗಿತ್ತು. ಜೂನಿಯರ್ ಕಾಲೇಜ್ ಮೈದಾನ, ಹರಡಿಕರ್ ವೃತ್ತ ಮತ್ತು ಮುಖ್ಯ ರಸ್ತೆಯ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ರು. ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಯಾಗಿತ್ತು. ಅಶೋಕ್ ಉತ್ತಮವಾದ ಕೆಲಸ ಮಾಡುವ ಮೂಲಕ ಪುರಸಭೆಯಲ್ಲಿ ಹೊಸತನವನ್ನ ತಂದಿರುವ ಇವರಿಗೆ ಜನತೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಪುರಸಭೆ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ನಾನು ಅಧ್ಯಕ್ಷನಾಗಿರುವಾಗ ಈ ಕೆಲಸ ಮಾಡಿಕೋಬೇಕು ಎಂದು ಇಲ್ಲಿಯ ಸಮಸ್ಯೆ ಬಗೆಹರಿಸಿದ್ದೇವೆ. ಇನ್ನು ಪಟ್ಟಣದ ಸಮಸ್ಯೆಗಳನ್ನು ಬಗೆಹರಿಸಲು ನನ್ನ ಅಧಿಕಾರ ಅವಧಿಯಲ್ಲಿ ಶ್ರಮಿಸಿ ಜನರ ಸೇವೆ ಮಾಡುತ್ತೇನೆ ಎಂದು ತಿಳಿಸಿದರು. ಈ ವೇಳೆ ಸಂತೆ ವ್ಯಾಪಾರ ಮಾಡಲು ಸರಾಗವಾಗಿ ನಡೆಸಲು ಅನುವು ಮಾಡಿಕೊಟ್ಟ ಪುರಸಭಾ ಅಧ್ಯಕ್ಷ AR ಅಶೋಕ್ ಅವರಿಗೆ ಸಂತೆ ವ್ಯಾಪಾರಿಗಳು ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಅಶೋಕ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬಹು ದಿನಗಳ ಬೇಡಿಕೆ ಈ ಒಂದು ಸಂತೆ ಲೆವೆಲ್ ಮಾಡಿ ರಸ್ತೆಯ ಬದಿಯಲ್ಲಿ ಇರ್ತಕ್ಕಂಥ ವರ್ತಕರು, ಸಂತೆಯಲ್ಲಿ ರೋಡಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರನ್ನ ತೆಗೆದು ಈ ಸಂತೆ ಒಳಗಡೆ ಹಾಕಿ ರೋಡಲ್ಲಿ ತಿರುಗಾಡ್ತಕ್ಕಂಥ 3,000 ಶಾಲಾ ಮಕ್ಕಳು ತಿರುಗಾಡೋ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗೂ ಟೂರಿಸ್ಟಿಗೆ ಬಂದಂತಹ ವೆಹಿಕಲ್ಗಳು ಸೋಮವಾರದ ದಿನ ಬಹಳ ತೊಂದರೆಯಾಗಿ ನಮ್ಮ ಗಮನಕ್ಕೆ ಬಂದಾಗ ನಾವು ಈ 2.5-3 ವರ್ಷದಿಂದನೂ ಈ ಪುರಸಭೆ ಸಾಮಾನ್ಯ ಸಭೆಗಳಲ್ಲಿ ಚರ್ಚೆ ಮಾಡಿ ಇದೊಂದು ಕೆಲಸ ಆಗಲೇಬೇಕು ಅಂತ ಹೇಳಿ ಕೇಳ್ಕೊಂಡಿದ್ವಿ. ಆದರೂ ಸಹ ಆಗಿರಲಿಲ್ಲ. ನಾನೇ ಅಧ್ಯಕ್ಷರಾದ ನಂತರ ತಕ್ಷಣ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂತೆಗೆ ನಾವು. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ.
51 ನಿಮಿಷಗಳ ಕಾಲ ಮೂಡಿ ಬಂದಿರುವ ತ್ರಿಕಾಲಂ ಟೆಲಿಚಿತ್ರಕ್ಕೆ ಈಗಾಗಲೇ 160ಕ್ಕೂ ಹೆಚ್ಚು ಪ್ರಶಸ್ತಿಗಳು ಲಭಿಸಿದ್ದು ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವುದನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದೆ ಎಂದು ಚಿತ್ರದ ನಿರ್ಮಾಪಕ ಹಾಗೂ ಹಿರಿಯ ಪತ್ರಕರ್ತ ಜಗದೀಶ್ ಚೌಡಳ್ಳಿ ತಿಳಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿ, ಈ ಚಿತ್ರತಂಡವು ಕಥೆಯನ್ನ ನಮಗೆ ಹೇಳಿದಾಗ ಹೊರಭಾಗದವರನ್ನ ಸೇರಿಸಿಕೊಂಡು ಸ್ಥಳೀಯರಿಗೆ ಆದ್ಯತೆ ಕೊಡಲಾಗಿದೆಯೇ ಎಂಬುದು ಮೊದಲು ತಿಳಿದು ನಂತರ ಈ ಚಿತ್ರಕ್ಕೆ ಹಣ ಹಾಕಿದ್ರೆ ವಾಪಸ್ ನಮಗೆ ಸಿಗುತ್ತಿದೆಯೇ ಎಂದು ಯೋಚನೆ ಮಾಡಿ ಇದು ಟೆಲಿಫಿಲ್ಮ್ ಆಗಿರುವುದರಿಂದ ಖರ್ಚು ಮಾಡಿದ ಹಣವು ಯಾವ ಕಾರಣಕ್ಕೂ ಬರುವುದಿಲ್ಲ. ಹೆಸರು ಮಾಡುವ ಕೆಲಸ ಆಗುತ್ತದೆ. ದೊಡ್ಡ ದೊಡ್ಡ ಪ್ರಶಸ್ತಿ ಬಂದಾಗ ಅದು ನಿಮ್ಮನ್ನೇ ಕೈ ಬೀಸಿ ಕರೆಯುತ್ತದೆ. ಆದ್ದರಿಂದ ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಎಂದರು. ಹಲವಾರು ವಿಭಿನ್ನ ಪಾತ್ರಗಳಲ್ಲಿ ನಡೆಸಿರುವ ಯೋಗೇಶ್ ಆಟೋ ಇಟ್ಟುಕೊಂಡು ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ದಾರೆ. ಅಂತಹವರಿಗೆ ನಾವು ಸಹಕಾರ ಮಾಡಲಾಗಿದೆ. ಇದರಿಂದ ಜಿಲ್ಲೆಗೆ ನಮಗೆ ಹೆಸರು ಬರುವ ಕೆಲಸ ಮಾಡಲಿ ಎನ್ನುವ ನಿಟ್ಟಿನಲ್ಲಿ ನಾವು ಇವರಿಗೆ ಸಹಕಾರ ಕೊಟ್ಟು 51 ನಿಮಿಷ ಇರುವ ಟೆಲಿಫಿಲ್ಮ್ ಉತ್ತಮವಾಗಿ ಮೂಡಿಬಂದಿದೆ. ಈ ಪಾತ್ರದ ಜೊತೆಗೆ ಕಥೆಯೂ ಸಹ ಅಷ್ಟೇ ಚೆನ್ನಾಗಿ ಮೂಡಿಬಂದಿದೆ. ಒಂದು ಗಡಿಯಾರವನ್ನ ಇಟ್ಟುಕೊಂಡು 3 ಕಾಲವನ್ನ ಅದಕ್ಕೆ ಸರಿದೂಗಿಸುವ ರೀತಿಯಲ್ಲಿ ಕಥೆ ಮೂಡಿ ಬಂದಿರುವುದರಿಂದ ನನಗೆ ಇಷ್ಟವಾಯಿತು. ಈ ಚಿತ್ರ ನಿರ್ಮಿಸಲಿ ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದರಿಂದ ಉತ್ತಮ ಚಿತ್ರವನ್ನ ಹೊರಹಾಕಿ ಈಗ ಆ ಚಿತ್ರಕ್ಕೆ 160 ಪ್ರಶಸ್ತಿಗಳು ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವುದನ್ನು ಕೇಳಿ ಬಹಳ ಸಂತೋಷವಾಗಿದೆ. ಆ ಕಲಾವಿದರಿಗೆ ಸಹಕಾರ ಕೊಟ್ಟಿರುವುದು ನೆಮ್ಮದಿ ಸಿಕ್ಕಿದೆ ಎಂದು ಹೇಳಿದರು. ಚಿತ್ರದ ನಿರ್ದೇಶಕ ಹಾಸನದ ಸ್ಟ್ಯಾನಿ ಜಾಯ್ಸನ್ ಮಾತನಾಡಿ, ವಿವಿಸಿ ಟಿವಿ ಹಾಗೂ ವೆಕ್ಟರ್ ಮೂವೀಸ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ತ್ರಿಕಾಲಂ ಕಿರುಚಿತ್ರ 150ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದೆ ಎಂದರು. ಚಿತ್ರದ ನಿರ್ದೇಶಕ ಸ್ಟ್ಯಾನಿ ಜಾಯ್ಸನ್, ನಾಯಕ ನಟ ಯೋಗೇಶ್, ನಟರ ಸ್ವಾಗತ್, ಕ್ಯಾಮರಾಮನ್ ಅಂತೋಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ನಮ್ಮ ಪತ್ರಕರ್ತರ ಸಂಘದ ಸಂಪಾದಕರು ಮತ್ತು ವರದಿಗಾರರ ಬಂಧುಗಳೇ, ನಮಗೆ ಈ ಚಿತ್ರತಂಡದ ಒಂದು ಸಂಪೂರ್ಣ ಚಿತ್ರವನ್ನು ಕಥೆಯನ್ನು ಇವರು ನಮಗೆ ಹೇಳಿದಾಗ ಎಲ್ಲಿ ಹೊರಗಡೆಯವ್ರನ್ನ ಸೇರಿಸ್ಕೊಂಡಿದ್ರೋ ಇಲ್ಲ ನಮ್ಮ ಸ್ಥಳೀಯರಿಗೆ ಆದ್ಯತೆ ಕೊಟ್ಟಿದ್ದೀರೋ ಫಸ್ಟ್ ಹೇಳಿ, ನಾವೇನಾದರೂ ಖರ್ಚು ಮಾಡಿದ್ದು ನಮಗೇನಾದ್ರು ಬರುತ್ತಾ ಅಂತ ಕೇಳ್ದು. ಖರ್ಚು ಮಾಡಿದ್ದು ಯಾವುದೇ ಕಾರಣಕ್ಕೂ ಬರಲ್ಲ, ಇದು ಟೆಲಿಫಿಲ್ಮ್ ಆಗಿರೋದ್ರಿಂದ ಒಂದು ಹೆಸರು ಮಾಡೋ ಅಂಥ ಕೆಲಸವನ್ನು ಮಾಡ್ಬೋದು. ದೊಡ್ಡ ದೊಡ್ಡ ಪ್ರಶಸ್ತಿ ಬಂದಾಗ ಅದು ಕೈ ಬೀಸಿ ನಿಮ್ಮನ್ನೇ ಕರೀತಿದೆ ಅಂದಾಗ ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ ಹಲವಾರು ವಿಭಿನ್ನ ಇಲ್ಲಿ ಹಾಸನ ಹೇಮಾವತಿ ನಗರ ನಾನು ನಿವಾಸಿ. ಈ ಚಿತ್ರನ ಫಸ್ಟು ಇವರಿಗೆ ಸರಿಗೆ ಹೇಳಿದಾಗ ಆಯಿತು ಮಾಡೋಣ ಅಂತಲೇ ಫಸ್ಟ್ ಅವರು ಹೆಜ್ಜೆ ಮುಂದೆ ಇಟ್ಟರು. ಹಂಗಾಗಿ ಫಸ್ಟು ಅಂತೋಣಿ ಕರ್ಕೊಂಡು ನಾನು ಇದನ್ನು ಶೂಟ್ನ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಇದಕ್ಕೆ ಸಹಕಾರ ನೀಡಿದ್ದು ಯೋಗೇಶ್ ಅವರು. ಇದರಲ್ಲಿ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ನೀವು ನಾಳೆ ಇದನ್ನು ಸಂಪೂರ್ಣವಾಗಿ ನೀವು ಚಿತ್ರ ನೀವು ನೋಡ್ಬೋದು. ಯಾಕಂದರೆ ನಿನ್ನೆ 16 ನಿಮಿಷ ರಿಲೀಸ್ ಆಗಿದೆ. ಅದು ವಿವಿಸಿ ಟಿವಿಯಲ್ಲಿ ನೋಡ್ಬೋದು ನೀವು ಯೂಟ್ಯೂಬ್ ಚಾನಲಲ್ಲಿ. ಇವತ್ತು 30 ನಿಮಿಷ ಹಾಸನ್ ನ್ಯೂಸ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗುತ್ತೆ. ನಾಳೆ 50 ನಿಮಿಷ ನನ್ನ ಚಾನಲ್ SJS ಎಡಿಟ್ಸ್ ಅಂತ, ಆ ಚಾನಲಲ್ಲಿ 50 ನಿಮಿಷ ನೀವು ಸಂಪೂರ್ಣ ಚಿತ್ರವನ್ನು ನೋಡ್ಬೋದು. ರಿಲೇಟೆಡ್ ಸಿನಿಮಾ, ಒಬ್ಬ ನಿರುದ್ಯೋಗಿ ಯುವಕ ಒಂದು ಫೈನಾನ್ಸಲ್ಲಿ ಅಮೌಂಟ್ ತಗೊಂಡ ಮೇಲೆ ಅದನ್ನ ತೀರ್ಸಕ್ಕೆ ಪಡ್ತಕ್ಕಂಥ ಪರಿಪಾಟ್ಲಾಗಿರ್ಬಹುದು, ಅವನನ್ನ ಅವ್ರ ಮನೆಯವ್ರು ನೋಡ್ತಕ್ಕಂಥದ್ದಾಗಿರ್ಬಹುದು, ಅಲ್ಲಿ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಕೊಡ್ತಕ್ಕಂಥ ಕಿರುಕುಳದಿಂದ ಮಾನಸಿಕವಾಗಿ ಯಾವ ಥರ ಬದಲಾಗ್ತಾನೆ ಅಂತಕ್ಕಂಥದ್ದು, ಇವೆಲ್ಲವನ್ನ ಇಟ್ಕೊಂಡು ಸಿನಿಮಾ ಮಾಡ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಿನಿಮಾದಲ್ಲಿ ನಾಯಕ ನಟರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಯೋಗೇಶ್ ಅವರು. ಇದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಇರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ನನ್ನ ಪೂಜ್ಯ ಗುರುಗಳಾದಂಥ ನಮ್ಮ ವಿಜಯ್ ಮಾಸ್ಟರ್, ಜಾನಕಿ ಮಾಸ್ಟರ್, ಮಾಸ್ಟರ್ಸ್, ನಮ್ಮ ಚಾಮ್ರಾನ್ ಮಾಸ್ಟರ್ ಹಾಗೂ ಪುರುಷೋತ್ತಮ್ ಸರ್, ಚರಣರಾಜ್ ಸರ್ ಹಾಗೂ ಧನಂಜಯ್ ಮಾಸ್ಟರ್, ಭರತ್ ಬಾಬಾ ಹಾಗೂ ಕೋತಿರಾಜ್ ಅಲಿಯಾಸ್ ಜ್ಯೋತಿರಾಜಣ್ಣ ಹಾಗೂ ನಮ್ಮ ಜಿಲ್ಲೆಯವರಾದಂಥ ಬಜರಂಗಿ 2 ಸಿನಿಮಾದ ಖ್ಯಾತಿಯ ನಮ್ಮ ಚೆಲುವರಾಜಣ್ಣ. ಸೊ ಇವರೆಲ್ಲರ ಒಂದು ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ನಮ್ಮ ನಿರ್ದೇಶಕರು ನನಗೆ ಈ ಒಂದು ಸಿನಿಮಾದಲ್ಲಿ ಏನು 6 ಪಾತ್ರವನ್ನು ಕೊಟ್ಟಿದ್ರು, ಅದಕ್ಕೆ ನಾನು ಸಾಧ್ಯವಾದಷ್ಟು ಅದಕ್ಕೆ ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಇದು ಹಾಸನದ ಜನತೆಗೆ ಆಗಲಿ ಮತ್ತು ನಮಗೆಲ್ಲರಿಗೂ ಒಂದು ಹೆಮ್ಮೆ ಪಡುವಂಥ ವಿಚಾರ. ನಮ್ಮ ಹಾಸನ ಜಿಲ್ಲೆಯಿಂದ ಒಂದು ಫಿಲ್ಮ್ ಹೋಗಿ ಎಲ್ಲ ಫಾರಿನರ್ಸ್ ಎಲ್ಲ ವಾಚ್ ಮಾಡಿ ನೋಡಿ ಇದಕ್ಕೆಲ್ಲ ಒಂದು ಒಳ್ಳೆಯ ಹೊಗಳಿಕೆ ಸಿಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ನಾನು ಇದಕ್ಕೆ ನಮ್ಮ ಸ್ಟ್ಯಾನಿ ಜಾಯ್ಸನ್ ಮತ್ತು ಜಗದೀಶ್ ಸರ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಸೊ ಈ ಥರದ ಒಂದು ಯೂತ್ಸಿಗೆ ತುಂಬ ಸಪೋರ್ಟ್ ಕೊಡುವಂಥ ವ್ಯಕ್ತಿಗಳು ನಮ್ಮ ಇದರಲ್ಲಿ ಜಿಲ್ಲೆಯಲ್ಲಿ ಅಭಾವ ಇದೆ. ಇವ್ರ ಒಳಗಡೆ ಈ ಥರದ ಒಂದು ಫೈರ್ ಇದೆ ಅಂತ ಹೇಳಿ ಈ ಫಿಲ್ಮ್ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು.
ಜ್ಞಾನ ವಿಜ್ಞಾನ ಸಮಿತಿ ಬೇಲೂರು ತಾಲೂಕು ಘಟಕದ ವತಿಯಿಂದ ಶಿವನಂಜುಂಡೇಶ್ವರ ಪ್ರೌಢಶಾಲೆ ಯಲಹಂಕ ಇಲ್ಲಿ ಆಕಾಶ ಕಾಯಗಳ ಬಗ್ಗೆ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಗೂ ಕರ್ನಾಟಕ ವಿಜ್ಞಾನ ಸಮಿತಿಯ ಮಾನವಂಜೇಗೌಡ ಮಾತನಾಡಿ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಮೂಡಿಸುವುದು, ಪರಿಸರ ಕಾಳಜಿಯನ್ನು ಬೆಳೆಸುವುದು, ಜಲಮಾಲಿನ್ಯ, ವಾಯುಮಾಲಿನ್ಯ, ಪರಿಸರ ಮಾಲಿನ್ಯದ ಬಗ್ಗೆ ಮಕ್ಕಳಲ್ಲಿ ತಿಳುವಳಿಕೆ ಮೂಡಿಸಿ ಆಕಾಶದಲ್ಲಿ ಇರುವಂತಹ ಗ್ರಹ ನಕ್ಷತ್ರಗಳು, ಅಮಾವಾಸ್ಯೆ, ಹುಣ್ಣಿಮೆಗಳು, ವೈಜ್ಞಾನಿಕ ಹೇಗೆ ಸಂಘಟಿಸುವ ವಿಚಾರಗಳನ್ನು ತಿಳಿಸಿದರು. ಕರ್ನಾಟಕದ ಜ್ಞಾನ ವಿಜ್ಞಾನ ಸಮಿತಿಯ ಗೌರವಾಧ್ಯಕ್ಷ ಸಂಪನ್ಮೂಲ ವ್ಯಕ್ತಿ ಟಿಡಿ ತಮ್ಮನಗೌಡ ಮಾತನಾಡಿ, ಗ್ರಹಣ ಏಕೆ ಸಂಭವಿಸುತ್ತದೆ, ಹೇಗೆ ಅದರ ಪರಿಣಾಮಗಳು ಹಾಗೂ ಗ್ರಹಗತಿ ನಿಜವೇ, ಗ್ರಹದೋಷ ಮುಂತಾದ ವೈಜ್ಞಾನಿಕ ವಿಚಾರಗಳನ್ನು ಪ್ರಾತ್ಯಕ್ಷಿತೆಯೊಂದಿಗೆ ಚರ್ಚಿಸಿದರು. ನಕ್ಷತ್ರ ರಾಶಿ, ಧ್ರುವ ನಕ್ಷತ್ರ, ಸಪ್ತರ್ಷಿ ಮಂಡಲ, ಗುದಿ ನಕ್ಷತ್ರ, ಶುಕ್ರಗ್ರಹ, ಗುರುಗ್ರಹ, ಮಂಗಳ ಗ್ರಹಗಳ ಸಂಕ್ಷಿಪ್ತ ಪರಿಚಯ ಮಾಡಿದ್ರು. ಅಲ್ಲದೆ ನಕ್ಷತ್ರ ಪುಂಜಗಳಾದ ಮಹಾತ್ಯಾದ ನಕ್ಷತ್ರ, ವೃಷಭ ರಾಶಿ, ಮಿಥುನ ರಾಶಿ ಮುಂತಾದ ವೀಕ್ಷಣೆ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ಟರು. ಹೇಗೆ ವೈಜ್ಞಾನಿಕ ಅಂಶಗಳನ್ನ ಮಕ್ಕಳು ಶಾಲಾ ದಿನಗಳಲ್ಲೇ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಲಾ ಮುಖ್ಯೋಪಾಧ್ಯಾಯ ಪ್ರಕಾಶ್ ಮಾತನಾಡಿ, ಯಾವುದೇ ಸಂದರ್ಭದಲ್ಲಿ ನಾನು ರಾಹುಕಾಲ, ಗುಳುಕಿಕಾಲ ಇವುಗಳನ್ನು ಪರಿಗಣಿಸದೆ ಮಕ್ಕಳ ಮದುವೆ ಮಾಡಿರುವುದಾಗಿ ತಿಳಿಸಿದರು. ಹಾಗೂ ವಿದ್ಯಾರ್ಥಿಯ ದಿಸೆಯಲ್ಲಿ ಇದ್ದ ವಿಜ್ಞಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ನನಗೆ ಖುಷಿ ತಂದಿದೆ. ಹಾಗೂ ಕರ್ನಾಟಕ ಜ್ಞಾನ ವಿದ್ಯಾ ಸಂಸ್ಥೆಯಿಂದ ಹೆಚ್ಚು ವಿಷಯಗಳನ್ನ ಮಕ್ಕಳಲ್ಲಿ ಪ್ರಸಾರ ಮಾಡಲಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಮಿತಿಯ ಸದಸ್ಯರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಮುಂದಿನ ದಿನಗಳಲ್ಲಿ ಇದೇ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಆಕಾಶ ವೀಕ್ಷಣೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ. ನನ್ನ ಹೆಸರು ಮಾನವಂಜೇಗೌಡ ಅಂತ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ತಾಲೂಕು ಘಟಕದ ಅಧ್ಯಕ್ಷರು. ಈ ಶಾಲೆಯಲ್ಲಿ ಮಾಡ್ಕೋಬೇಕು ಅಂತೇಳಿ ತಮ್ಮನ್ಬಿಟ್ಟು ನಾವೆಲ್ಲ ಪ್ರಕಾಶ್ ಸರ್ ಜೊತೆ ಅದು ಆಹ್ವಾನ ಪತ್ರಿಕೆಯನ್ನು ಕೂಡ ಪ್ರಿಂಟ್ ಮಾಡಿಸಿದ್ವಿ. ಆ ಕಾರಣಾಂತರಗಳಿಂದ ಆಯಿತು, ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಣ ಅಂತ ಹೇಳ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಶಾಲೆ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಪ್ರಕಾಶ್ ಸರ್ ಅವರೇ ಹಾಗೂ ನಮ್ಮ ಆತ್ಮೀಯ ಸನ್ಮಿತ್ರರು ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ತಾಲೂಕು ಘಟಕದ ಗೌರವಾಧ್ಯಕ್ಷರು ಮತ್ತು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ಆತ್ಮೀಯ ಸನ್ಮಿತ್ರರು ಸರ್ ನಾಗರಾಜ್ ಸರ್ ಅವರೇ ಹಾಗೂ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು. ನಮಗೇನಪ್ಪ ಅಂದರೆ ನಾನು ಕೂಡ ಈ ಶಾಲೆಯ ಒಬ್ಬ ಹಳೆಯ ವಿದ್ಯಾರ್ಥಿ. ನಮಗೆ ಪರಮೇಶ್ವರಪ್ಪ ಅಂತ ಹೇಳಿ ಮುಖ್ಯೋಪಾಧ್ಯಾಯರಿದ್ದರು. ಹಾಸನ ನಗರದ ಎಸ್ಎಂ ಕೃಷ್ಣ ಬಡಾವಣೆಯಲ್ಲಿ ನೂತನವಾಗಿ ಸಿದ್ಧಗೊಳ್ಳುತ್ತಿರುವ ರಾಷ್ಟ್ರೋತ್ಥಾನ ಶಾಲಾ ಕಟ್ಟಡದ ಆವರಣಕ್ಕೆ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹೆಗಡೆ ಫೆಬ್ರವರಿ 5ರಂದು ಭೇಟಿ ನೀಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು 2025-26ಕ್ಕೆ ನರ್ಸರಿಯಿಂದ 7ನೇ ತರಗತಿವರೆಗೆ ವಿದ್ಯಾರ್ಥಿಗಳ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಶಾಲಾ ಕಟ್ಟಡ ಮತ್ತು ಕ್ರೀಡಾಂಗಣದ ಕಾರ್ಯವು ತ್ವರಿತವಾಗಿ ನಡೆಯುತ್ತಿದೆ. 2025ರ ಮಾರ್ಚ್ 9ಕ್ಕೆ ಕಟ್ಟಡವು ಲೋಕಾರ್ಪಣೆಯಾಗುತ್ತದೆ. ಹಾಸನದಲ್ಲಿ ಇದು 16ನೇ ಶಾಖೆಯಾಗಿದ್ದು, ಹಾಸನ ಜಿಲ್ಲೆಯ ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. ನಮ್ಮಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಸಿಬಿಎಸ್ಇ ಶಿಕ್ಷಣದೊಂದಿಗೆ ಆಧ್ಯಾತ್ಮಿಕ, ಯೋಗ, ರಾಷ್ಟ್ರೀಯತೆ, ಸಾಹಿತ್ಯ, ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಹೇಳಿದರು. HCN ನ್ಯೂಸ್, ಹಾಸನ್. ಈ ದಿನ ನಾವು ರಾಷ್ಟ್ರೋತ್ಥಾನ ಪರಿಷತ್ ಬೆಂಗಳೂರು ಇವರ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಸನದ ಈ ಒಂದು ಕಟ್ಟಡದ ಪರಿಸರದಲ್ಲಿ ನಿಂತಿದ್ದೇವೆ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಸನ ಈ ಶಾಲೆಯು ಈ ವರ್ಷ 25-26 ಸಾಲಿನಿಂದ ಪ್ರಾರಂಭ ಆಗುತ್ತಿದೆ. ಕಳೆದ ಫೆಬ್ರವರಿಯಲ್ಲಿ ನಮ್ಮ ಈ ಶಾಲೆಯ ಭೂಮಿ ಪೂಜನ ಆಯಿತು ಕಟ್ಟಡದ್ದು. ಅದಾದ ನಂತರ ಕೆಲಸ ಕಾರ್ಯಗಳಾಗ್ತಾ ಈಗ ಸುಮಾರು 50,000 ಸ್ಕ್ವೇರ್ ಫೀಟ್ನ ಬಿಲ್ಡಿಂಗ್ಗಳಾಗಿವೆ. ಇಲ್ಲಿ 800 ವಿದ್ಯಾರ್ಥಿಗಳು ಓದುವಂತಹ ವ್ಯವಸ್ಥೆಗಳು ಈಗಿದೆ. ಕಟ್ಟಡದ ಕಾಮಗಾರಿಗಳು ಪೂರ್ಣಗೊಳ್ತಾ ಇದೆ. ಮಾರ್ಚ್ 9ನೇ ತಾರೀಕು ಈ ಕಟ್ಟಡದ ಲೋಕಾರ್ಪಣೆ ಆಗುತ್ತೆ. ಕಟ್ಟಡದ ಲೋಕಾರ್ಪಣೆಗೆ ತುಮಕೂರು ಸಿದ್ಧಗಂಗಾ ಮಠದ ಪೂಜ್ಯ ಸ್ವಾಮಿಗಳ ಬರೋರಿದ್ದಾರೆ ಹಾಗೂ ಆದಿಚುಂಚನಗಿರಿಯ ಶಾಖಾಮಠದ ಹಾಸನ ಶಾಖಾಮಠದ ಶಂಭುನಾಥ್ಜಿಯವರು ಸಹ ಬರುವರಿದ್ದಾರೆ. ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ಸಹ ಸರ್ಕಾರಿ ಜಾಯಿಂಟ್ ಜನರಲ್ ಸೆಕ್ರೆಟರಿ ಶ್ರೀಯುತ CR ಮುಕುಂದ್ ಅವರು ಈ ಕಾರ್ಯಕ್ರಮಕ್ಕೆ ಬರುವರಿದ್ದಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ.
ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೇಲೂರಿನ ಹೊಳೆಬೀದಿಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಸೌಮ್ಯ ರಾಘವೇಂದ್ರ ರವರು ಉತ್ಸವ ಮೂರ್ತಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ. ವೀರಾಂಜನೇಯ ಸ್ವಾಮಿ ಭಕ್ತರಾದ ಸೌಮ್ಯ ರಾಘವೇಂದ್ರ ದೇವಾಲಯದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಉತ್ಸವ ಮೂರ್ತಿಯನ್ನ ದೇಣಿಗೆಯಾಗಿ ನೀಡಿ ನಂತರ ಮಾತನಾಡಿ, ನಮ್ಮ ಪೂರ್ವಜರು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಮೂಲಕ ಈಗ 100 ವರ್ಷ ಕಳೆದಿದೆ. ಇದು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲ ನಿರ್ಮಾಣವಾದ ಸಂದರ್ಭದಲ್ಲಿ ನೀವು ಸಹ ವೀರಾಂಜನೇಯ ಸ್ವಾಮಿಯವರ ಪ್ರತಿಷ್ಠಾಪನೆಯಾಗಿದೆ ಎಂದು ನಮಗೆ ಇತಿಹಾಸದಿಂದ ತಿಳಿದು ಬಂದಿದೆ. ಪಂಚಾಂಜನೇಯ ಹಾಗೂ ಪಂಚಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು, ಆಗ ಆ ದೇವಸ್ಥಾನವು ಕೂಡ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆಯಾಗಿದೆ ಎಂದು ಆರ್ಕಿಯಾಲಜಿಕಲ್ ಇಲಾಖೆಯವರು ನಮಗೆ ತಿಳಿಸಿದ್ದಾರೆ. ನಮ್ಮ ಮುತ್ತಜ್ಜ ಅವರ ಕಾಲದಿಂದಲೂ ಇದನ್ನು ಪೂಜಿಸಿಕೊಂಡು ಬರುತ್ತಿದ್ದು, ದೇಗುಲದ 100 ವರ್ಷದ ಸವಿನೆನಪಿಗಾಗಿ ನಮ್ಮ ಕುಟುಂಬಸ್ಥರು ಸೇರಿ ಉತ್ಸವ ಮೂರ್ತಿಯನ್ನ ಇಲ್ಲಿಗೆ ಮಾಡಿಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಉತ್ಸವ ಮೂರ್ತಿಯನ್ನ ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗವಾಗಲಿ. ದೇವಾಲಯದ ಪ್ರಸ್ತುತ ಕಮಿಟಿಯವರು ಉತ್ತಮವಾದ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಬೇಲೂರಿನ ತಾಲೂಕಿನ ಜನತೆಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದರು. ನಂತರದಲ್ಲಿ ಮಾತನಾಡಿದ ಪ್ರಧಾನ ಅರ್ಚಕ ನಾಗರಾಜ್, ದೇವಾಲಯದಲ್ಲಿ 48 ದಿನಗಳ ಹಿಂದೆ ಉತ್ಸವ ಮೂರ್ತಿ ಪ್ರತಿಷ್ಠೆ ಮಾಡಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವು. ಈ ದಿನ ನಾವು 48ನೇ ಕಳಸ ಪೂಜೆ ಮಾಡಿದ್ದು, ದೇವರಿಗೆ ವಿಶೇಷ ಅಭಿಷೇಕ, ಪೂಜಾ ಅಲಂಕಾರ ಇತ್ಯಾದಿಗಳನ್ನು ನೆರವೇರಿಸಿದ್ದೇವೆ ಎಂದರು. ನಂತರದಲ್ಲಿ ಮಾತನಾಡಿದ ರಮೇಶ್ ಗುಪ್ತಾ, ಈ ದೇವಾಲಯವು 100 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಿ ಆಗಿನಿಂದಲೂ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದ್ದು, ಮುಂದಿನ ದಿನಗಳಲ್ಲಿ ದೇವಾಲಯದಲ್ಲಿ ಇನ್ನೂ ಹೆಚ್ಚಿನ ಪೂಜಾ ಕಾರ್ಯಗಳು ನಡೆಯಲಿ ಎಂದರು. ಇದೇ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. HCN ನ್ಯೂಸ್, ಬೇಲೂರು. ನಾನು ನಾಗರಾಜ್ ಭಟ್ಟ ಅಂತ, ಹಳೆಹಳ್ಳಿ, ಮೂಡಿಗೆರೆ ತಾಲೂಕು ಹಳೆಹಳ್ಳಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿದ್ದೀನಿ. ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಪ್ರತಿಷ್ಠೆ ಅಂತೇಳಿ 48 ಹಿಂದಿನ ದಿವಸ ಉತ್ಸವ ಮೂರ್ತಿನ ಪ್ರತಿಷ್ಠೆ ಮಾಡಿದ್ವಿ, ಆಯ್ತಾ. ಅದೇ ರೀತಿಯಾಗಿ 48ನೇ ದಿವಸಕ್ಕೆ ಇವತ್ತಿನ ದಿವಸ ನವಕ ಕಲಶಾಭಿಷೇಕ ಮತ್ತು ಪ್ರಸನ್ನ ಪೂಜೆಯನ್ನು ಈ ದಿವಸ ಮಾಡಿದ್ದೀವಿ, ಆಯ್ತಾ. ಭಗವಂತ ವೀರಾಂಜನೇಯ ಸ್ವಾಮಿ ಎಲ್ಲ ಭಕ್ತರಿಗೂ ಸದಾ ಒಳ್ಳೆಯದನ್ನು ಮಾಡಲಿ ಅಂತ ನಾವು ಬಯಸ್ತೀವಿ. ಸಕಲೇಶಪುರ ತಾಲೂಕಿನ ಶುಕ್ರವಾರ ಸಂತೆಯ ಶ್ರೀ ಮಂಜುನಾಥೇಶ್ವರ ವಿದ್ಯಾನಿಕೇತನ ಶಾಲೆಯ 22 ವಿದ್ಯಾರ್ಥಿಗಳು ಕರಾಟೆ ಶಿಕ್ಷಕ ಕಲಂದರ್ ಬಾಬು ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದು ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ 33 ಬಹುಮಾನವನ್ನು ಪಡೆದು ಸಮಗ್ರ ಪ್ರಶಸ್ತಿಗೆ ಭಾಜನರಾದರು. ಫೆಬ್ರವರಿ 1 ಮತ್ತು 2ನೇ ತಾರೀಕಿನಂದು ಹಾಸನದ ಹಸನಾಂಬ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆದ ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ 22 ವಿದ್ಯಾರ್ಥಿಗಳು ಭಾಗವಹಿಸಿ 33 ಬಹುಮಾನವನ್ನು ಪಡೆದು ಸಮಗ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಥಾ ವಿಭಾಗದಲ್ಲಿ ಪ್ರಥಮ 6, ದ್ವಿತೀಯ 12 ಹಾಗೂ ತೃತೀಯ 3 ಬಹುಮಾನ ಮತ್ತು ಕುಮತಿ ವಿಭಾಗದಲ್ಲಿ ಪ್ರಥಮ 2, ದ್ವಿತೀಯ 4 ಹಾಗೂ ತೃತೀಯ 6 ಒಟ್ಟು 33 ಬಹುಮಾನ ಪಡೆದು ತೀರ್ಪುಗಾರರ ಹಾಗೂ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು. ಈ ವಿದ್ಯಾರ್ಥಿಗಳ ಸಾಧನೆಗೆ ಶಾಲಾ ಮುಖ್ಯ ಶಿಕ್ಷಕ ಪ್ರತಾಪ್ ಹಾಗೂ ಸಹ ಶಿಕ್ಷಕ ಜೀವನ್ ಸೇರಿದಂತೆ ಶಾಲಾ ಶಿಕ್ಷಕ ವೃಂದದವರು ಹಾಗೂ ಆಡಳಿತ ಮಂಡಳಿಯವರು ವಿಶೇಷವಾಗಿ ಶಾಲೆಯಲ್ಲಿ ಅಭಿನಂದಿಸಿದರು. ಈ ವಿದ್ಯಾರ್ಥಿಗಳ ಸಾಧನೆಗೆ ತಾಲೂಕಿನಾದ್ಯಂತ ಪ್ರಶಂಸೆ ವ್ಯಕ್ತವಾಗಿದೆ. HCN ನ್ಯೂಸ್, ಸಕಲೇಶಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹಾಸನದ ಮಾನವ ಹಕ್ಕುಗಳ ಒಕ್ಕೂಟವು ಇದೀಗ 1 ವರ್ಷ ಪೂರೈಸಿದ್ದು, ಅದರ ಸವಿನೆನಪಿಗಾಗಿ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು ಕೃತಜ್ಞತಾ ಸಮರ್ಪಣಾ ಸಮಾರಂಭ ಮತ್ತು ರಾಷ್ಟ್ರಮಟ್ಟದ, ಜಿಲ್ಲಾ ಮಟ್ಟದ ಪ್ರಶಸ್ತಿ ವಿಜೇತರಿಗೆ ಸಂಘ ಸಂಸ್ಥೆಗಳಿಂದ ಚುನಾಯಿತ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಶಾಂತಕುಮಾರ್ YS ತಿಳಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿ 8 ಶನಿವಾರ ಬೆಳಗ್ಗೆ ಹಾಸನದ ಜುವೆಲ್ ರಾಕ್ ಹೋಟೆಲ್ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು.
ಹಾಸನ ಜಿಲ್ಲಾ ಮಾನವ ಹಕ್ಕುಗಳ ಒಕ್ಕೂಟವು ಪದಾಧಿಕಾರಿಗಳೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಯಶಸ್ವಿಯಾಗಿ 1 ವರ್ಷ ಪೂರೈಸಿರುತ್ತೇವೆ. ಅದರ ಪ್ರಯುಕ್ತ ತಮಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ, ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಹಾಗೂ ವಕೀಲ ದೇವರಾಜೇಗೌಡ, ಹಿರಿಯ ಪತ್ರಕರ್ತ ರವಿ ನಾಗ್ಲಗೂಡು, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಕೃಷ್ಣೇಗೌಡ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ವೇಣುಕುಮಾರ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಿರ್ದೇಶಕ ಹಾಗೂ ಉದ್ಯಮಿ ಶರತ್ ಭೂಷಣ್, ವಿಶ್ವಕರ್ಮ ಸಮಾಜದ ಮಾಜಿ ಜಿಲ್ಲಾಧ್ಯಕ್ಷ ವಾಸ್ತೇವ್ ಸೇರಿದಂತೆ ಹಾಸನ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕಿ ನೀತು ಕೊತಾರಿ ಆಗಮಿಸುವರು ಎಂದು ಮಾನವ ಹಕ್ಕುಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶಾಂತಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಜಿ ಕುಮಾರ್ ಹಾಗೂ ಖಜಾಂಚಿ ಕಲ್ಲೇಶಾಚಾರ್ ಕೆವಿ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನದ ಮಾನವ ಹಕ್ಕುಗಳ ಒಕ್ಕೂಟ ಜಿಲ್ಲಾ ಘಟಕ ಹಾಸನ 1 ವರ್ಷ ಪೂರೈಸಿದ್ದು, ಅದರ ವಾರ್ಷಿಕೋತ್ಸವವನ್ನು ಹಾಸನದ ಹಾಸನಾಂಬ ಕಾಲ ಕ್ಷೇತ್ರದಲ್ಲಿ ಬಹಳ ಯಶಸ್ವಿಯಾಗಿ ಮಾಡಿದ್ದು, ಅದರ ಹಿನ್ನೆಲೆಯಲ್ಲಿ ಒಂದು ಕೃತಜ್ಞತಾ ಸಮರ್ಪಣಾ ಒಂದು ಕಾರ್ಯಕ್ರಮವನ್ನು 8ನೇ ತಾರೀಕು ಜ್ಯುವೆಲ್ರಾಕ್ ಹೋಟೆಲ್ನಲ್ಲಿ ಇಟ್ಕೊಂಡಿದ್ದೇವೆ. ಇಲ್ಲಿ ಅನೇಕ ನಮ್ಮ ಪದಾಧಿಕಾರಿಗಳಿಗೆ ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ಹಾಗೂ ಪತ್ರಿಕಾ ರಂಗದಲ್ಲಿ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಹ ಬಂದಿದೆ. ಅಂಥವ್ರಿಗೆಲ್ಲ ಸನ್ಮಾನಗಳನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ರವಿ ನಾಗ್ಲಗೂಡು, ಜಿಲ್ಲಾ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪತ್ರಕರ್ತರ ಕಾರ್ಯನಿರತ ಸಂಘ ಹಾಗೂ ಹಾಲಿ ಅಧ್ಯಕ್ಷರು ವೇಣುಗೋಪಾಲ್ರವರು ಹಾಗೂ ನಮ್ಮ ನಾಯಕರಳ್ಳಿ ಮಂಜೇಗೌಡರು, ದೇವರಾಜೇಗೌಡರು, ನಮ್ಮ ಒಕ್ಕೂಟದ ಕಾನೂನು ಸಲಹೆಗಾರರು ಹಾಗೂ ಮುಂದೆ ನಮ್ಮ ಶರತ್ ಭೂಷಣ್ಣು, ವೀರಶೈವ ಮಹಾಸಭಾದ ನಿರ್ದೇಶಕರು ಹಾಗೂ ನಮ್ಮ ನೀತು ಕೊತಾರಿ ಅವರು ನಿರ್ದೇಶಕರು, ಆಮೇಲೆ ವಾಸುದೇವ್ ಅವರು ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷರು, ಇಂತಹ ಅತಿಥಿಗಳ ಸಮ್ಮುಖದಲ್ಲಿ ಒಂದು ಉತ್ತಮವಾದ ಕಾರ್ಯ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮಾರ್ಚ್ ತಿಂಗಳಿನಲ್ಲಿ ನಾವು ಉಚಿತ ಆರೋಗ್ಯ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಶೀಗೆನಾಡಿನ ನಂದೀಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಉತ್ತಮವಾದ ಹಳ್ಳಿಯ ಗ್ರಾಮೀಣ ಜನತೆಗೆ ಆರೋಗ್ಯ ಸಿಗಲಿ ಎನ್ನೋ ದೃಷ್ಟಿಯಿಂದ ನಿರ್ಣಯವನ್ನು ಕೈಗೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೋಬೇಕು, ನಮ್ಮ ಒಕ್ಕೂಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದಗಳು. ಅರಸೀಕೆರೆ ತಾಲೂಕಿನ ಚಗಚಗೆರೆ ಗ್ರಾಮದಲ್ಲಿ ಫೆಬ್ರವರಿ 7 ಮತ್ತು 8ರಂದು ಧರ್ಮಧ್ವಜ ಶ್ರೀ ಉದ್ಭವ ಶನೇಶ್ವರ ಸ್ವಾಮಿಯವರ ನೂತನ ದೇವಾಲಯ ಲೋಕಾರ್ಪಣೆ ಹಾಗೂ ವಿಮಾನ ಗೋಪುರ ಕಳಶಾರೋಹಣ ಮಹೋತ್ಸವ ನಡೆಯಲಿದೆ ಎಂದು ಶ್ರೀ ಉದ್ಭವ ಶನೇಶ್ವರ ಸ್ವಾಮಿ ಸೇವಾ ಸಮಿತಿಯ ಕಾರ್ಯದರ್ಶಿ ಅನಿಲ್ ತಿಳಿಸಿದ್ದಾರೆ. ಹಾಸನದಲ್ಲಿ ಬುಧವಾರ ಮಾತನಾಡಿ, ಶ್ರೀ ಉದ್ಭವ ಶನೇಶ್ವರ ಸ್ವಾಮಿಯವರ ನೂತನ ದೇವಾಲಯ ಲೋಕಾರ್ಪಣೆ ಹಾಗೂ ವಿಮಾನ ಗೋಪುರ ಕಳಶಾರೋಹಣ ಮಹೋತ್ಸವ ಈ ಕಾರ್ಯಕ್ರಮಕ್ಕೆ ಆಗಮಿಸುವವರು ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರು, ಹಂಗರಹಳ್ಳಿ ಬಸವಣ್ಣನವರು, ಲೋಕ ಕಲ್ಯಾಣಾರ್ಥವಾಗಿ ಚಗಚಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಉದ್ಭವ ಶನೇಶ್ವರ ಸ್ವಾಮಿಯವರ ನೂತನ ದೇವಾಲಯದ ಲೋಕಾರ್ಪಣೆ ಹಾಗೂ ಗೋಪುರ ಕಳಶಾರೋಹಣ ಮಹೋತ್ಸವ ಕಾರ್ಯಕ್ರಮವು ನಿಶ್ಚಯಿಸಲಾಗಿದೆ. ಶ್ರೀ ಸ್ವಾಮಿಯವರ ಸ್ಥಿರಬಿಂಬ ಪ್ರತಿಷ್ಠೆ ಮಾಡುವ ಕಾರ್ಯ ಈಗ ನೆರವೇರುತ್ತಿದೆ. ಗ್ರಾಮದ ಸರ್ವದೇವತಾ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿ ಮೃತಿಕಾ ಸಂಗ್ರಹ, ಧಾನ್ಯ ಸಂಗ್ರಹಣೆ, ಅಂಕುರಾರ್ಪಣಾ, ಕಂಕಣಧಾರಣೆ, ಯಾಗಶಾಲೆ ಪ್ರವೇಶ, ಋತ್ವಿಕಾವರಣ, ಗೋಪೂಜೆ, ಸಂಕಲ್ಪ, ಮಾಮಜಿ, ನವಗ್ರಹ ಶಾಂತಿ, ಹೋಮ ಹವನಗಳು, ಬಿಂಬಿತುದ್ದಿ, ಸ್ಥಾಪನೆ, ಕಳಶ ಮೆರವಣಿಗೆ, ಕಳಸಾರೋಹಣ, ಕಳಶಾಭಿಷೇಕ, ಮಹಾಸಂಪ್ರೋಕ್ಷಣ, ಪುಷ್ಪಯಾಗ, ಧ್ವಜ ಅವರೋಹಣದೊಂದಿಗೆ ಮುಕ್ತಾಯವಾಗುತ್ತದೆ ಎಂದರು. 2025 ಫೆಬ್ರವರಿ 8ರ ಶನಿವಾರ ಬೆಳಗ್ಗೆ 4:30ರಿಂದ 5:30 ಒಳಗೆ ಸ್ವಾಮಿಯವರ ನೂತನ ಸ್ಥಿರ ವಿಗ್ರಹ ಪ್ರತಿಷ್ಠಾಪನೆ, ರುದ್ರಾಭಿಷೇಕ, ಹೋಮ, ಮಹಾಪೂರ್ಣಾಹುತಿ, ಶಿಖರ ಕಳಸ ನೆರವೇರಲಿದೆ ಎಂದು ಹೇಳಿದರು. ಮಧ್ಯಾಹ್ನ 12:30 ಗಂಟೆಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಗುತ್ತದೆ. ಸಂಜೆ 5 ಗಂಟೆಗೆ ಗಣಪತಿ ಪ್ರಾರ್ಥನೆ, ವೇದ ಪಾರಾಯಣ, ವೇದಕಾರ್ಚನೆ, ಶ್ರೀ ಉದ್ಭವ ಶನೇಶ್ವರ ಸ್ವಾಮಿಯವರಿಗೆ ಹಾಗೂ ಶ್ರೀ ಆದಿಶಕ್ತಿ ಮೆಳಿಯನ್ನಮ್ಮ ದೇವಿಯವರ ವೀರಗಾಸೆ, ಭದ್ರಕಾಳಿ, ಚಂಡೆವಾದ್ಯ, ಮುದ್ದುಗುಂಡಿನ ಪ್ರದರ್ಶನಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ, ಮಹಾ ನೈವೇದ್ಯ ಸಮರ್ಪಣೆ, ಆಲಯ ಪ್ರದಕ್ಷಿಣೆ, ಪ್ರಾಕಾರ ಬಲಿ, ನಂತರ ಧ್ವಜ ಅವರೋಹಣದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗಲಿದೆ ಎಂದು ದೇವಾಲಯದ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಈಶ್ವರಪ್ಪ, ದೇವಾಲಯ ಟ್ರಸ್ಟ್ ದಿನೇಶ್, ನಿಂಗೇಗೌಡ, ಬಸವರಾಜ್, ರಾಜೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 7/2/2025 ಶುಕ್ರವಾರ ಮತ್ತು ದಿನಾಂಕ 8/2/2025 ಶನಿವಾರ ಶ್ರೀ ಉದ್ಭವ ಶನೇಶ್ವರ ಸ್ವಾಮಿಯವರ ನೂತನ ದೇವಾಲಯದ ಲೋಕಾರ್ಪಣೆ ಮತ್ತು ವಿಮಾನ ಗೋಪುರ ಕಳಶಾರೋಹಣ ಸಮಾರಂಭವನ್ನು ನಿಗದಿ ಮಾಡಿರ್ತೀವಿ. ಶ್ರೀ ಜಗದ್ಗುರು ಶ್ರೀ ಶಂಕರಾಚಾರ್ಯ ದಕ್ಷಿಣಾನ್ಮಯ ಶಾರದಾ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ
ತತ್ಕಲ ಕಮಲ ಸಂಜಾತರಾದ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಆಶೀರ್ವಾದದೊಂದಿಗೆ ಕಾವಂದರುಗಳಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಫೆಬ್ರವರಿ 4ರಂದು ರಥಸಪ್ತಮಿ ಪ್ರಯುಕ್ತ ಅಷ್ಟಾಂಗ ಯೋಗ ಕೇಂದ್ರದಲ್ಲಿ ಯೋಗ ಶಿಕ್ಷಕಿ ಕುಮುದಾ ಅಣ್ಣಯ್ಯ ಸಾರಥ್ಯದಲ್ಲಿ 108 ಸೂರ್ಯ ನಮಸ್ಕಾರವನ್ನು ಮಾಡಲಾಯಿತು. ಮುಖ್ಯ ಅತಿಥಿ ಭಾರತಿ ರಾಜಶೇಖರ್ ಹೊರಗಿನ ಆಹಾರ ಕಮ್ಮಿ ಮಾಡಿ ನಿಯಮಿತವಾದ ಯೋಗವನ್ನ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿದರೆ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಜನರಲ್ ಚೆಕಪ್ ಮಾಡಿಸಿಕೊಳ್ಳುವುದು ಮುಖ್ಯ ಎಂದರು. ಇನ್ನೊಬ್ಬ ಅತಿಥಿ ರಾಮಕೃಷ್ಣ ವಿದ್ಯಾಲಯದ ಮುಖ್ಯ ಶಿಕ್ಷಕಿ ಶಾಂತಾ ಮಾತನಾಡಿ, ಶಾಲಾ ಮಕ್ಕಳು ಆಟದಲ್ಲಿ ಹಿಂದೆ ಸರಿಯುತ್ತಿದ್ದಾರೆ, ಶಕ್ತಿಹೀನರಾಗುತ್ತಿದ್ದಾರೆ. ಯೋಗಾಭ್ಯಾಸದಲ್ಲಿ ತೊಡಗಿಕೊಂಡರೆ ದೇಹ ಮತ್ತು ಮನಸ್ಸು ಸದೃಢವಾಗುತ್ತದೆ ಎಂದರು. ಯೋಗ ಶಿಕ್ಷಕಿ ಕುಮುದಾ ಅಣ್ಣಯ್ಯ ಮಾತನಾಡಿ, ಬೆಳಗಿನ ಸೂರ್ಯನ ಕಿರಣ ನಮಗೆ ವಿಟಮಿನ್ ಎ ಕೊಡುತ್ತದೆ. ಸೂರ್ಯ ನಮಸ್ಕಾರ ಶಾರೀರಿಕ ಹಾಗೂ ಮಾನಸಿಕ ದೃಢತೆಯನ್ನ ಕೊಡುತ್ತದೆ ಎಂದರು. ಮಧುಪ್ರಿಯ ಪಾಲಾಕ್ಷ ಯೋಗ ತರಗತಿಯ ಬಗ್ಗೆ ಅವರಿಗೆ ಆದ ಲಾಭ, ಇತರರಿಗೆ ಆಗುತ್ತಿರುವ ಲಾಭದ ಬಗ್ಗೆ ತಿಳಿಸಿದರು. ಯೋಗಪಟುಗಳಾದ ರೇಖಾ ಮಂಜೇಗೌಡ, ರಮ್ಯಾ, ಪಾಂಡು, ಆದ್ಯ ಇವರುಗಳು ಯೋಗ ಪ್ರದರ್ಶನ ನೀಡಿದರು. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆಚ್ಚುತ್ತಿರುವ ಕಾಫಿ ಬೆಳೆ ಧಾರಣೆ, ಕಾಫಿ ಕಣದತ್ತ ಕಳ್ಳರ ಕಣ್ಣು. ಅರೆಹಳ್ಳಿ ಭಾಗದಲ್ಲಿ ಲಕ್ಷಾಂತರ ಮೌಲ್ಯದ ಕಾಫಿ ಕಳವು, ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಬೆಳೆಗಾರರು. ಹಾಸನದಲ್ಲಿ ಫೆಬ್ರವರಿ 8ರಂದು ಪತ್ರಕರ್ತರ ಕುಟುಂಬಗಳಿಗೆ ಉಚಿತ ಮೆಗಾ ಆರೋಗ್ಯ ಶಿಬಿರ, 100ಕ್ಕೂ ಹೆಚ್ಚು ವೈದ್ಯರಿಂದ ಆರೋಗ್ಯ ತಪಾಸಣೆ. ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾಧ್ಯಕ್ಷ KH ವೇಣುಕುಮಾರ್ ಮನವಿ. ಹಲವು ವರ್ಷಗಳಿಂದ ಸಂತೆ ವ್ಯಾಪಾರಕ್ಕೆ ತೊಂದರೆ, ಸಮತಟ್ಟು ಮಾಡಿಸಿ ಜಾಗಕ್ಕೆ ಕಾಯಕಲ್ಪ ನೀಡಿದ ಬೇಲೂರು ಪುರಸಭೆ. ವ್ಯಾಪಾರಿಗಳಿಗೆ ತಮ್ಮ ವಹಿವಾಟು ಮಾಡಲು ಅನುವು ಮಾಡಿಕೊಟ್ಟ ಪುರಸಭೆ ಅಧ್ಯಕ್ಷ AR ಅಶೋಕ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.